ಇಂದು ಮೌನಿ ಅಮಾವಾಸ್ಯೆ. ಇವತ್ತಿನ ದಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಪಾಪಗಳೆಲ್ಲವೂ ಕಳೆದು ಹೋಗುತ್ತೆ ಎನ್ನುವುದು ನಂಬಿಕೆ. ಹೀಗಾಗಿಯೇ ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಬರ್ತಾ ಇದ್ದು, ಕಳೆದ 15 ದಿನಗಳಿಂದ 14 ಕೋಟಿಗೂ ಅಧಿಕ ಮಂದಿ ಭೇಟಿ ನೀಡಿ ಪವಿತ್ರ ಸ್ನಾನವನ್ನ ಮಾಡಿದ್ದು, ಇಂದು ಒಂದೇ ದಿನ 3 ಕೋಟಿಗೂ ಅಧಿಕ ಮಂದಿ ಬಂದಿರತಕ್ಕಂಥ ಸಾಧ್ಯತೆ ಇದೆಯಂತೆ. ಈ ಅತಿಯಾದ ದಟ್ಟಣೆಯ ನೂಕುನುಗ್ಗಲಿನಿಂದಾಗಿ ಕಾಲ್ತುಳಿತ ಸಂಭವಿಸಿದ್ದು 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರತಕ್ಕಂಥ ಶಂಕೆ ಇದೆ. ಅಲ್ಲದೆ 50ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದು, ಸದ್ಯ ಅಸ್ವಸ್ಥಗೊಂಡಂತಹ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಸಹ ಕೊಡಲಾಗ್ತಾ ಇದೆ. ಇನ್ನು ಈ ಕಾಲ್ತುಳಿತ ಮಂಗಳವಾರ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಸಂಗಮದ ತುದಿಯಲ್ಲಿ ನಡೆದಿದ್ದು, ಈ ಘಟನೆಯ ನಂತರ 2ನೇ ಅಮೃತ ಸ್ನಾನವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಆದರೂ ಭಕ್ತಾದಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಈಗಾಗಲೇ ಕುಂಭಮೇಳಕ್ಕೆ ಬರಲು ಪ್ರಯಾಗ್ರಾಜ್ಗೆ 60 ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಮಾಡಿದ್ದು, ಪ್ರಯಾಣಿಕರ ಹಿತದೃಷ್ಟಿಯಿಂದ 10,000 ರೈಲ್ವೆ ಸುರಕ್ಷಾ ಪಡೆ ಅಂದ್ರೆ RPF ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ಅಲ್ಲದೆ ಈ 60 ವಿಶೇಷ ರೈಲುಗಳೊಂದಿಗೆ ಪ್ರತಿನಿತ್ಯ ಸಂಚರಿಸುವಂತಹ 110 ರೈಲುಗಳು, ಇನ್ನು ಮಹಾ ಕುಂಭಮೇಳಕ್ಕೆಂದೇ ಯೋಜಿಸಲಾದಂತಹ 190 ಕುಂಭಮೇಳ ರೈಲುಗಳು ಸೇರಿದಂತೆ ಒಟ್ಟು 360 ರೈಲುಗಳು ಪ್ರಯಾಗ್ರಾಜ್ಗೆ ಪ್ರತಿ 4 ನಿಮಿಷಕ್ಕೆ ಒಂದರಂತೆ ರೈಲುಗಳನ್ನು ಬಿಟ್ಟಿದ್ದು, ಈಗಾಗಲೇ ನೂರಾರು ಜನ ಭಕ್ತಾದಿಗಳು, ಸಾಧು ಸಂತರು, ಸಿನಿಮಾ ನಟ ನಟಿಯರು ಸೇರ್ತಾ ಇದ್ದು, ಎಲ್ಲೆಂದರಲ್ಲಿ ನೂಕು ನುಗ್ಗಲಾಗ್ತಾ ಇದ್ದು, ಜನರನ್ನ ನಿಭಾಯಿಸೋದೇ ಕಷ್ಟಕರವಾಗಿ ಹೋಗಿದೆಯಂತೆ.